टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವವೇ ಮೆಚ್ಚಿರುವಂತ ನಮ್ಮ ನಾಯಕ ಈ ದೇಶವನ್ನ ಮುಂಚೂಣಿಯಲ್ಲಿ ತಗೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿಯವರ ಸಲಹೆ ಚಿಂತನೆ ಬಗ್ಗೆ ಗಮನ ಹರಿಸ್ತಾ ಇರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಜನಸಂಘದ ಕಾಲದಿಂದ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು 1972ರಲ್ಲಿ ಶಿಕಾರಿಪುರ ಪಟ್ಟಣ ಪುರಸಭೆಗೆ ಆಯ್ಕೆಯಾದೆ. ಮತ್ತು ಅದೇ ಸಮಯದಲ್ಲಿ ನಾನು ಜನಸಂಘದ ತಾಲೂಕು ಘಟಕದ ಅಧ್ಯಕ್ಷನಾಗಿ ನೇಮಕಗೊಂಡೆ. 1975ರಲ್ಲಿ ಶಿಕಾರಿಪುರ ಪಟ್ಟಣ ಪುರಸಭೆಗೆ ಅಧ್ಯಕ್ಷನಾಗಿ ಆಯ್ಕೆಯಾದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನನ್ನನ್ನು ಬಂಧಿಸಿ ಬಳ್ಳಾರಿ ಶಿವಮೊಗ್ಗ ಜೈಲುಗಳಿರಿಸಲಾಗಿತ್ತು. 1980ರಲ್ಲಿ ಆಗಿನ್ನೂ ಜನ್ಮ ತಾಳಿದ ಬಿಜೆಪಿ ಪಕ್ಷದ ಶಿಕಾರಿಪುರ ತಾಲೂಕು ಘಟಕದ ಅಧ್ಯಕ್ಷನಾದೆ. 1985ರಲ್ಲಿ ಬಿಜೆಪಿಯ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷನಾದೆ. 1988ರಲ್ಲಿ ಬಿಜೆಪಿಯ ರಾಜ್ಯದ ಅಧ್ಯಕ್ಷನಾದೆ. 1983ರಲ್ಲಿ ಕರ್ನಾಟಕ ವಿಧಾನಸಭೆ ಶಾಸಕನಾಗಿ ಆಯ್ಕೆಯಾದೆ. ಮತ್ತು ಅಂದಿನಿಂದ 6 ಬಾರಿ ಶಿಕಾರಿಪುರ ಕ್ಷೇತ್ರವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನ್ನ ಪಕ್ಷ ಮತ್ತು ನನ್ನ ಕ್ಷೇತ್ರದ ಮತದಾರರು ನನಗೆ ನೀಡಿದರು. ನನ್ನ ರಾಜಕೀಯ ಜೀವನದಲ್ಲಿ ಪಕ್ಷ ನನಗೆಲ್ಲವನ್ನ ನೀಡಿದೆ. ವಿರೋಧ ಪಕ್ಷದ ನಾಯಕನಾಗಿ ಮಾಡಿದೆ. 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಲವಾರು ಏಳು ಬೇಳುಗಳನ್ನ ಸೋಲು ಗೆಲುವುಗಳನ್ನು ಕಂಡಿದ್ದೇನೆ. ಆಗಲೂ ಈಗಲೂ ಬದಲಾಗಿದೆ ಇರುವುದು ಅಂದ್ರೆ ನಾನು ನಂಬ್ಕೊಂಡು ಬಂದಿರುವಂತ ತತ್ವ ಸಿದ್ಧಾಂತಗಳು. ನಾನು ಮಾತ್ರ ಅಲ್ಲ, ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ದೇಶವೇ ಮೊದಲು, ನಂತರ ಮಾತೃ ಸಮಾನವಾದ ಪಕ್ಷ. ಈ 45 ವರ್ಷಗಳಲ್ಲಿ ಪಕ್ಷದ ನಮ್ಮ ದೇವದುರ್ಗದ ಕಾರ್ಯಕರ್ತರ ಸತತ ಪರಿಶ್ರಮಗಳಿಂದ, ಜನರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ವಿಶ್ವದ ಅತಿದೊಡ್ಡ ಪಕ್ಷವಾಗಿ, ರಾಜಕೀಯ ಪಕ್ಷವಾಗಿ ಮುನ್ನಡೆದಿದೆ. ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸತತವಾಗಿ 3ನೇ ಬಾರಿಗೆ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದೇವೆ. ದೇಶದ 19 ರಾಜ್ಯಗಳಲ್ಲಿ ಹಾಗೂ 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಿಜೆಪಿ ಎನ್ಡಿಎ ಸರ್ಕಾರಗಳು ಅಧಿಕಾರದಲ್ಲಿದೆ. ಪಕ್ಷ ಪ್ರಾರಂಭಗೊಂಡಿದ್ದರಿಂದಲೂ ಸಹ ನಮ್ಮ ಬದ್ಧತೆಗಳಾಗಿದ್ದಂಥ ರಾಮ ಮಂದಿರ ನಿರ್ಮಾಣ, 370ನೇ ವಿಧಿ ರದ್ದು ಮತ್ತು ಏಕರೂಪ ನಾಗರಿಕ ಸಾಹಿತ್ಯಗಳ ಸಕಾರಾತ್ಮಕ ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನೂ ಸೇರಿದಂತೆ ನಾವು ಈ ಕೆಲಸ ಮಾಡಿದ್ದೇವೆ. ನಮ್ಮ ಎಲ್ಲ ಸಿದ್ಧಾಂತ ಕೇಂದ್ರ ಬಿಂದು ಇರುವುದು ಒಂದೇ, ದೇಶ ಮೊದಲು. ಪಕ್ಷದ ಸಂಸ್ಥಾಪನಾ ದಿನವಾದ ಇಂದು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ನನ್ನ ವಿನಮ್ರ ಮನವಿ ಅಂತ ಹೇಳಿದ್ರೆ, ಸಮೃದ್ಧ, ಸಶಕ್ತ, ವಿಕಸಿತ ಭಾರತಕ್ಕಾಗಿ ಸಂಘಟನೆಯನ್ನು ಬಲಪಡಿಸುತ್ತಾ
ನಾವೆಲ್ಲರೂ ಒಂದಾಗಿ ಮುನ್ನಡೆಯುವ ಸಂಕಲ್ಪವನ್ನ ಪುನರುಚ್ಚರಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಪಕ್ಷದ ಸ್ಥಾಪನಾ ದಿನದ ಹಾಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ.